ಅಯ್ಯೋ ದೇವ್ರೆ, ಹಾಡಾಗಲೇ ತೀರ್ಥ ಸೇವನೆ ಕೂತ್ಬಿಟ್ಟಿದಾನಲ್ಲ. ಅಲ್ಲ, ಇವನ ಮುಖ ನೋಡಿದ್ರೆ ಏನೋ ಆಗಬಾರ್ದು ಆಗಿದೆ ಅಂತ ಅನಿಸ್ತಾ ಇದೆ. ಅಳಿಮಯ್ಯ, ಇದೇನು ಅಳಿಮಯ್ಯ? ಹೋಗುವಾಗ ರಾಕೆಟ್ ಥರ ಸುಯ್ ಅಂತ ಹೋದವನು ವಾಪಸ್ ಬರುವಾಗ ಉಡಾವಣೆ ಆಗದ ರಾಕೆಟ್ ಸ್ಕ್ರ್ಯಾಪ್ ಆಗುತ್ತಲ್ಲ, ಹಂಗೆ ಬರ್ತಿದ್ಯಲ್ಲೋ. ಅಲ್ಲದೆ ಹಾಡಾಗಲೇ ಫುಲ್ ಬಾಟ್ಲ್ ಇಟ್ಕೊಂಡು ತೀರ್ಥ ಸೇವನೆ ಬೇರೆ ಮಾಡ್ತಾ ಇದೆಯಾ? ಏನಾಯ್ತು ಅಂತದ್ದು? ಏನು ಅಂತ ಹೇಳಿ ಮಾಮ್ಸ್? ಕಿವಿಗೆ ಏನು ಕೇಳಬಾರ್ದು ಅಂತ ಅನ್ಕೋತೀವೋ ಅಥವಾ ಕಣ್ಣಿಗೆ ಏನು ಕಾಣಿಸ್ಬಾರ್ದು ಅನ್ಕೋತೀವೋ, ಅದಾದಾಗ ಮನಸ್ಸು ಒಂಥರ ಹಿಂಡ್ದಂಗೆ ಆಗತ್ತೆ ಮಾಮ್ಸ್. ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ, ಅನುಭವಿಸೋದು ಮಾತ್ರ ತಪ್ಪಲಿಲ್ಲ ಅಂತಾರಲ್ಲ, ಹಂಗಾಗಿದೆ ನನ್ನ ಪರಿಸ್ಥಿತಿ. ಎಮೋಷ್ನಲಿ ಹರ್ಟ್ ಆಗಿದೆ ಮಾಮ್ಸ್. ಏನಾಯ್ತು ಅಂತದ್ದು? ಬಿಡು ಮಾಮ್ಸ್, ಈಗ ಯಾಕದು ಮಾಮ್ಸ್? ನಿಂಗೇನೋ ಹೇಳ್ಬೇಕು ನಾನು. ನಾನು ದೊಡ್ಡದಾಗ ಒಂದು ಪ್ಲಾನ್ ಮಾಡಿದ್ದೀನಿ, ದೊಡ್ಡ ಪ್ರಾಜೆಕ್ಟು ಅನ್ಕೋ. ಈ ಮಹತ್ವಾಕಾಂಕ್ಷೆಯ ಯೋಜನೆ ಅಂತಾರಲ್ಲ, ಅದೇನು? ಎಕ್ಸಾಕ್ಟ್ಲಿ. ಅದೇನ್ ಗೊತ್ತಾ? ಏನು ಹೇಳಲ್ಲ, ಆದರೆ ಒಂದಂತೂ ಸತ್ಯ ಮಾಮ್ಸ್, ಬರ್ದಿಟ್ಕೋ. ಸದ್ಯದಲ್ಲೇ ದೊಡ್ಡದಾಗಿ ಒಂದು ಬ್ಲಾಸ್ಟ್ ಆಗುತ್ತೆ. ಈ ಸತಿ ನಾನು ಹಾಕೋ ಪ್ಲಾನ್ ಆ ರೇಂಜ್ಗೆ ದೊಡ್ಡದು, ಮೆಗಾ ಪ್ಲಾನ್ ಇದು. ಕೆರಿಯರ್ ಅಲ್ಲೇ ಎವರ್ ಗ್ರೀನ್ ಅಂತಾರಲ್ಲ, ಹಾಗೆ ಯಾರೊಬ್ರು ಗೆಸ್ ಮಾಡೋಕ್ಕಾಗೋದಿಲ್ಲ. ಆದರೆ ಒಂದು ಎಕ್ಸೈಟಿಂಗ್ ವಿಷಯ ಏನ್ ಗೊತ್ತಾ? ಆ ಬಾಂಬ್ ಬ್ಲಾಸ್ಟ್ ಆದಮೇಲೆ ಎಷ್ಟು ಜನರ ಜೀವನ ಬಾಳು ಹಾಳಾಗೋಗುತ್ತೋ, ಏನೇನಾಗುತ್ತೋ ಅಂತ ನೀನು ಕಾದು ನೋಡಬೇಕು. ಬರುತ್ತೆ, ಆ ಮೂಮೆಂಟ್ ಖಂಡಿತ ಬಂದೇ ಬರುತ್ತೆ, ನೀನೇ ನೋಡ್ತೀಯ. ಅಳಿಮಯ್ಯ, ಅದು ಯಾರಿಗೂ ಉರುಳಾಗ್ತಾ ಇದೆಯಾ? ಅಲ್ಲ ಕಣ, ಅದೇನೋ ಬಾಂಬು ಗೀಂಬು ಅಂದಿಯಲ್ಲ, ಏನ್ ಕತೆ ಅಳಿಮಯ್ಯ? ಅದು ಕಾದು ನೋಡು ಮಾಮ್ಸ್. ಟಾರ್ಗೆಟ್ ಗೌತಮ್ ಆಗಿರ್ಬೋದಾ? ಅಲ್ಲ, ಅವನು ಬಿಸ್ನೆಸ್ ಏನಾದರೂ ಹಾಳು ಮಾಡಕ್ ನೋಡ್ತಾ ಇದ್ದಾನ ಹೇಗೆ? ಮಾಮ್ಸ್, ಈ ಪ್ರಪಂಚದಲ್ಲಿ ನನ್ನ ಪ್ರಕಾರ ದೇರ್ ಆರ್ 2 types ಆಫ್ ಪೀಪಲ್. ಒಂದು ಆಟ ಆಡೋರು, ಇನ್ನೊಂದು ಆಟಕ್ಕೆ ಬಲಿ ಹಾಕೋರು. ಆದರೆ ನಾನಿದ್ದೀನಲ್ಲ, ಈ ಜೈ ದೇವ, ನಾನು ಆಟನ ಆಡಿಸು. ಎಷ್ಟೊತ್ತು ಮಾಡ್ತೀಯ ಮಾಡು, ಈ ಕಡೆ ಲೈಟಿಂಗ್ ಹಾಕ್ತೇನಾ? ಓಕೆ ಸರ್, ಓಕೆ ಸರ್. ಎಲ್ಲಿ ಸರ್ ನಿಮ್ಮವರು? 6 ಗಂಟೆ ಆಯ್ತು. ಆಗೋಯ್ತು, ಬಂದ್ಬಿಡ್ತಾರೆ. ಅದು ಹುಡುಗನ್ಗೆ ಕಚ್ಚೆ ಕಟ್ಕೋತಾ ಇದ್ದಾನೆ, ಟೈಟ್ ಆಗಿರ್ಲಿ ಅಂತ ಸ್ವಲ್ಪ ಸೆರೆ ಕಟ್ಕೊಂಬಂತಾರೆ. ಬಂದ್ರು. ಅಲ್ಲಲ್ಲ, ಹುಬ್ಳಿ ನಾನೇ. ವೆರಿ ಗುಡ್ ಮಗನೇ, ಸೂಪರ್ ಕಣ, ಸಾಕಾಗಿದೆ. ಆಹಾ, ಏನ್ ಸೂಪರ್ ಆಗಿ ಕಾಣ್ತಿದ್ದೀರಾ ಮೇಡಮ್. ಈಗಿನ ಕಾಲದಲ್ಲಿ ಫೋಟೋ ಶೂಟ್ ಅಂದ್ರೆ ಎಲ್ಲ ಖರ್ಚಿಪಲ್ಲೇ ಬಟ್ಟೆ ಹೊಲ್ಸ್ಕೊಂಡ್ ಬಂದ್ಬಿಡ್ತಾರೆ. ಅಂಥದ್ರಲ್ಲಿ ನೀವು ಮೈ ತುಂಬ ಬಟ್ಟೆ ಹಾಕೊಂಡು ನಮ್ಮ ಸಂಸ್ಕೃತಿನ ಎತ್ತಿಡಿತಾ ಇದ್ದೀರಾ. ನನಗಂತೂ ಇವತ್ತು ಬಹಳ ಖುಷಿ ಆಗ್ಬಿಟ್ಟಿದೆ. ಫೋಟೋ ಶೂಟ್ ಮಾಡಿದ್ದಕ್ಕೂ ಸಾರ್ಥಕ. ಹಂಗಾದ್ರೆ ಬರೀ ಅರ್ಧ ಪೇಮೆಂಟ್. ಇನ್ನೇನು ಮತ್ತೆ, ಖುಷಿನೂ ಕೊಟ್ಟು ಫುಲ್ ಪೇಮೆಂಟು ಕೊಡ್ತಾರ? ಅರ್ಧ ತಗೊಳ್ಳಿ. ಈ ವಿಚಾರ ಬೇಜಾರಾಯ್ತು ಸರ್. ಬೇಜಾರಾಯ್ತಾ? ಹ್ಞೂ ಸರ್. ಸರಿ, ಫುಲ್ ಪೇಮೆಂಟೇ ತಗೊಳ್ಳಿ. ಥ್ಯಾಂಕ್ ಯು ಸರ್. ಸರ್ ಟೈಮ್ ಆಗ್ತದೆ, 6 ಗಂಟೆ. ಆಯ್ತು. ಈಗ ಒಂದ್ ಕೆಲಸ ಮಾಡಪ್ಪ. ಫಸ್ಟ್ ರೀಲ್ಸ್ ಮಾಡಿದೆ, ಹೌದು. ಅದಾದ್ಮೇಲೆ ಬರೀ ಫೋಟೋಸ್ ತೆಗೆದೆ. ಎಸ್. ಈಗ ಇವರಿಬ್ಬರು ನೋಡ್ತಾ ಇದ್ರೆ ಅಣ್ಣ ತಂಗಿ ಫಿಲಮ್ ಸಾಂಗ್ ಇದೆಯಲ್ಲ, ಹುಬ್ಬಳ್ಳಿ, ಆ ಸಾಂಗ್ ಪ್ಲೇ ಮಾಡ್ತೀನಿ. ಇಬ್ರು ಡ್ಯಾನ್ಸ್ ಆಡ್ತಾರೆ, ಹಂಗೆ ಕ್ಯಾಂಡಿಡ್ ಅಲ್ಲಿ ಕ್ಯಾಪ್ಚರ್ ಮಾಡ್ಬಿಡ್ತೇವೆ. ಬೇಗ ಮಾಡ್ತೀನಿ ಬಿಡಿ ಸರ್. ಬಂದಾಗಿಂದ ನಂದೇ ನಡೀತೈತೆ, ನಿಮ್ದೆ ತಾನೆ. ಮಾಡಿಸಿ. ರೆಡಿ ಸರ್, ರೆಡಿ ಸರ್. ಅದ್ರ ಒಂದು ಕಂಡೀಷನ್. ಏನಪ್ಪ? ಈ ಸರಿ ಲೋ ಆಂಗಲ್ ಬೇಡ ಸರ್. ಓ, ಬಾವಿಲ್ ಆಯ್ತಲ್ಲ ಸರ್. ರೆಡಿ ಸರ್? ಏನು ಬೇಡ, ಒಂದ್ ಕಡೆ ಸ್ಟ್ಯಾಂಡ್ ಹಾಕೊಂಡಿದ್ ಬಿಡು. ಇವ್ರು ಆಡ್ತಾ ಇರ್ತಾರೆ, ನೀನ್ ಹಂಗೆ ಕ್ಯಾಪ್ಚರ್ ಮಾಡು. ರೆಡಿ, ಸ್ಟಾರ್ಟ್. ಈ ವಯ್ಯ ಯಾಕೆ ಹೇಳ್ಕೊಡ್ಬೇಕು? ಮಾಡ್ತೀನಿ. ರೆಡಿ ಸರ್, ಸ್ಟಾರ್ಟ್. ನೀವೇನ್ ಮಾಡ್ತಿದ್ದೀರಾ ಸರ್? ಬನ್ನಿ ಸರ್, ಟೈಮ್ ಆಯ್ತು, ಪ್ಲೀಸ್. ಸರಿ, ಇವ್ರಿಬ್ಬರದೇ ಅಲ್ವಾ? ನಡಿ, ಬನ್ನಿ. ಓಕೆ ಸರ್. ಮೇಡಮ್ ನೋಡಿ ಮೇಡಮ್, ನೀವು ಹಿಂಗೆ ಸ್ಟೈಲ್ ಆಗಿ ಹಿಂಗೆ ನಿಂತ್ಕೊಳ್ಳಿ ಮೇಡಮ್. ಸರ್, ನೀವು ಆ ಕಡೆಯಿಂದ ಹೆಗ್ಲ ಮೇಲೆ ಕೈ ಹಾಕೊಂಡು ನಿಂತ್ಕೊಳ್ಳಿ ಸರ್. ನಗ್ಲಾಗ್ತಾ ಇರಿ ಸರ್. ಓಕೆ ಸರ್, ರೆಡಿ ಮೇಡಮ್?
ಸರ್ ನೀವು ಇಲ್ಲಿ ಹಿಂಗೆ ಕೈ ಇಟ್ಕೊಳ್ಳಿ ಸರ್. ಮೇಡಮ್ ನೀವು ಹಂಗೆ ಇಟ್ಕೊಳ್ಳಿ, ಅವ್ರನ್ನೇ ನೋಡ್ತೀವಿ. ಸ್ಮೈಲ್ ಇರ್ರಿ ಮೇಡಮ್. ರೆಡಿ ಮೇಡಮ್? ರೆಡಿ ರೆಡಿ. ಹುಬ್ಬಳ್ಳಿಯ ಶಹರದಾಗ ಕಾಣೆ ಕಾಣೆ ನಿಂತ ಬುಗುಡಿ, ಸಾಫ್ ಸಾಫಾದ ಹೈವೇದಾಗ ಧಡ್ಕ ಧಡ್ಕ ಕುಲ್ಕೋ ಚಕಡಿ, ಪಾರ್ಸಲ್ಲ ಬಿಗಿಯೈತಿ ಐಟಮ್ಮ ರಗಡೈತಿ. ಕಂಗ್ರ್ಯಾಚುಲೇಷನ್. ಸಾರಿ, ನಮಸ್ಕಾರ ಮೇಡಮ್. ಕಂಗ್ರ್ಯಾಚುಲೇಷನ್ ಸರ್, ಕಂಗ್ರ್ಯಾಚುಲೇಷನ್. ಒನ್ ಮೋರ್ ಫೋಟೋಗ್ರಾಫರ್ ಸಾಕಾಗಿ ತೆಗೆದ್ರಿ. Thank you, sir. ಅಲ್ಲ ನಮ್ದು ಯಾವ್ದೇ ಫಂಕ್ಷನ್ ಇದ್ರು ಇವ್ರಿಗೆ